ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಅಮೆರಿಕ ಚೀನಾ ಮಧ್ಯೆ ಘೋರ ಯುದ್ಧನೇ ನಡೀತಾ ಇದೆ. ಇದ್ಯಾವುದ್ರಿ ನಮಗೆ ಗೊತ್ತಿಲ್ಲದಿರೋ ಯುದ್ಧ? ರಷ್ಯಾ ಯುಕ್ರೇನ್ ಬದಲು ಕನ್ಫ್ಯೂಸ್ ಆಗಿ ನೀವು ಅಮೆರಿಕ ಚೀನಾ ಅಂತ ಹೇಳ್ತಿದ್ದೀರಾ, ಏನು ಕತೆ ಅಂತ ನೀವು ಕೇಳ್ಬೋದು. ಆದರೆ ನಾವು ಹೇಳ್ತಿರೋದು ಅಮೆರಿಕ ಚೀನಾದ ಯುದ್ಧದ ಬಗ್ಗೆನೇ. ಹೌದು, ಇದು ನಮ್ಮ ಕಣ್ಣಿಗೆ ಕಾಣದೇ ನಡೀತಿರುವಂತಹ ಅದೃಶ್ಯ ಯುದ್ಧ. ಸದ್ಯ ಜಗತ್ತಲ್ಲಿರೋ ಅತ್ಯಂತ ಅಡ್ವಾನ್ಸ್ ಟೆಕ್ನಾಲಜಿಗಳಲ್ಲಿ ಒಂದಾದ ಸೆಮಿಕಂಡಕ್ಟರ್ ಅಥವಾ ಮೈಕ್ರೋಚಿಪ್ಗಾಗಿ ನಡೀತಿರೋ ಅಪ್ರತ್ಯಕ್ಷ ಯುದ್ಧ. ಈ ಅರೆವಾಹಕ ಮೇಲೆ ತಮ್ಮ ಪ್ರಭುತ್ವ ಸಾಧಿಸೋಕೆ ಉಭಯ ದೇಶಗಳು ತೀವ್ರ ಪೈಪೋಟಿ ನಡೆಸ್ತಾ ಇವೆ. ಕಳೆದ ತಿಂಗಳು ಅಮೆರಿಕದ ಅಧ್ಯಕ್ಷ ಜೋ ಬೈಡೆನ್ ಇನ್ಮೇಲೆ ಅಮೆರಿಕದಿಂದ ಚೀನಾಗೆ ಯಾವುದೇ ಸೆಮಿಕಂಡಕ್ಟರ್ ಟೆಕ್ನಾಲಜಿ ಎಕ್ಸ್ಪೋರ್ಟ್ ಆಗಬಾರದು ಅಂತ ಬ್ಯಾನ್ ಹೇರಿದ್ದಾರೆ. ಈ ಬ್ಯಾನ್ ಎಷ್ಟು ಸ್ಟ್ರಿಕ್ಟ್ ಇದೆ ಅಂದರೆ, ಈ ಚೀನಿ ಸೆಮಿಕಂಡಕ್ಟರ್ ಕಂಪನಿಗಳಲ್ಲಿ ಪ್ರಮುಖ ಹುದ್ದೆಯಲ್ಲಿರುವ ಅಮೆರಿಕನ್ನರು ಈಗ ಒಂದೋ ತಮ್ಮ ಅಮೆರಿಕ ಪೌರತ್ವವನ್ನೇ ಬಿಟ್ಟುಬಿಡಬೇಕು, ಅಮೆರಿಕನ್ ಸಿಟಿಸನ್ಶಿಪ್ಪನ್ನೇ ಬಿಟ್ಟುಬಿಡಬೇಕು, ಇಲ್ಲ ಬೀದಿಗೆ ಬರಬೇಕು. ಕಳೆದ 20 ವರ್ಷಗಳಲ್ಲಿ ಚೀನಾ ವಿಶ್ವದ ಲೀಡಿಂಗ್ ಸೆಮಿಕಂಡಕ್ಟರ್ ಉತ್ಪಾದಕ ದೇಶಗಳಲ್ಲಿ ಒಂದಾಗಿ ಬೆಳೆದಿದೆ. 2000ರಲ್ಲಿ ವಿಶ್ವದ ಕೇವಲ 1% ಸೆಮಿಕಂಡಕ್ಟರ್ ಮಾತ್ರ ಚೀನಾದಲ್ಲಿ ಉತ್ಪಾದನೆ ಆಗ್ತಾ ಇತ್ತು. ಆದರೆ 2030ರ ವೇಳೆಗೆ ಈ ನಂಬರ್ 25%ಗೆ ಏರಿಕೆಯಾಗೋದಿತ್ತು. ಹೀಗಿದ್ರೂ ಕೂಡ ಸೆಮಿಕಂಡಕ್ಟರ್ ಉತ್ಪಾದನೆಗೆ ಚೀನಾ ಅಮೆರಿಕದ ಟೆಕ್ನಾಲಜಿ ಮೇಲೆ ತುಂಬ ಡಿಪೆಂಡ್ ಆಗಿದೆ. ಆದರೆ ಎಲ್ಲಿ ಚೀನಾ ಈ ಸೆಮಿಕಂಡಕ್ಟರ್ಗಳನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಲಿತ ಅಲ್ಟ್ರಾ ಮಾಡರ್ನ್ ವೆಪನ್ ಸಿಸ್ಟಮ್ಗಳಲ್ಲಿ ಬಳಸಿ ನಂತರ ಎಲ್ಲಿ ಆ ಆಯುಧಗಳನ್ನು ತನ್ನ ವಿರುದ್ಧವೇ ಬಳಸುತ್ತೋ ಅಂತ ಅಮೆರಿಕಾಗೆ ಭಯ ಶುರುವಾಗಿದೆ. ಇದೇ ಕಾರಣದಿಂದ ಚೀನಾಗೆ ಎಕ್ಸ್ಪೋರ್ಟ್ ಆಗ್ತಾ ಇದ್ದ ಸೆಮಿಕಂಡಕ್ಟರ್ ಟೆಕ್ನಾಲಜಿ ಮೇಲೆ ಬ್ಯಾನ್ ಹೇರಿದೆ. ಆದರೆ ಇವರಿಬ್ಬರ ಈ ಪೈಪೋಟಿ ಭಾರತಕ್ಕೆ ವರವಾಗಿ ಪರಿಣಮಿಸಲಿದೆ. ಸೆಮಿಕಂಡಕ್ಟರ್ ಮಾರ್ಕೆಟನ್ನು ಚೀನಾದಿಂದ ಕಿತ್ತುಕೊಳ್ಳೋಕೆ ಭಾರತಕ್ಕೆ ಒಳ್ಳೆ ಅಪಾರ್ಚುನಿಟಿ ಬಂದಿದೆ. ಇನ್ಫ್ಯಾಕ್ಟ್ ಟಾಟಾ, ವೇದಾಂತದಂತಹ ದೊಡ್ಡ ದೊಡ್ಡ ಭಾರತೀಯ ಕಂಪನಿಗಳು ಸೆಮಿಕಂಡಕ್ಟರ್ ಬಿಸ್ನೆಸ್ನಲ್ಲಿ ದೊಡ್ಡ ಮಟ್ಟದ ಹೂಡಿಕೆ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಆದರೆ ಹಾಗಂತ ಚೀನಾ ಅಷ್ಟು ಈಸಿಯಾಗಿ ಈ ಗೇಮನ್ನು ಭಾರತಕ್ಕೆ ಬಿಟ್ಕೊಡ್ಬಿಡುತ್ತೆ ಅಂತ ಏನೂ ಅಲ್ಲ. ದೊಡ್ಡ ಮಾರ್ಕೆಟ್ ಇದು. ಇಂಡಿಯಾಗೆ ಹಿಂಗೆ ತಗೊಳ್ಳಿ ಅಂತ ಕೊಟ್ಬಿಡೋದಿಲ್ಲ ಚೀನಾ. ಅಡ್ಡಗಾಲು ಹಾಕೋಕ್ಕೆ ಚೀನಾ ಟ್ರೈ ಮಾಡೇ ಮಾಡುತ್ತೆ. ಆದರೆ ಭಾರತ ಈ ಅವಕಾಶವನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ಹಾಗಿದ್ರೆ ಈ ಸೆಮಿಕಂಡಕ್ಟರ್ ಯುದ್ಧದಲ್ಲಿ ಯಾರು ಗೆಲ್ತಾರೆ? ಸೆಮಿಕಂಡಕ್ಟರ್ ಸಾಮ್ರಾಜ್ಯ ಯಾರು ಪಾಲಾಗುತ್ತೆ? ಓಕೆ, ಇದರಲ್ಲಿ ಭಾರತಕ್ಕೇನೋ ಲಾಭ ಆಗೋ ಸಿಚುವೇಶನ್ ಇದೆ. ಆದರೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳೋ ಇನ್ಫ್ರಾಸ್ಟ್ರಕ್ಚರ್, ಮೂಲಸೌಕರ್ಯ ಭಾರತದ ಬಳಿ ಈ ಕ್ಷಣಕ್ಕೆ ಇದೆಯಾ? ಇಲ್ಲ ಅಂದರೆ ಭಾರತ ಅದನ್ನು ಗಳಿಸೋಕೆ ಏನು ಮಾಡಬೇಕು? ಎಲ್ಲ ಅಂಶಗಳನ್ನು ಇವತ್ತಿನ ವರದಿಯಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಸೆಮಿಕಂಡಕ್ಟರ್ ಮೊಬೈಲ್ನಿಂದ ಹಿಡಿದು ಆಟೋಮೊಬೈಲ್ ತನಕ, ಸ್ಪೇಸ್ನಿಂದ ಹಿಡಿದು ಸಮುದ್ರದ ಆಳದ ತನಕ, ವಿಮಾನಗಳಿಂದ ಹಿಡಿದು ಯುದ್ಧ ವಿಮಾನಗಳ ತನಕ ಎಲ್ಲದಕ್ಕೂ ಈ ಸೆಮಿಕಂಡಕ್ಟರ್ ಬೇಕೇ ಬೇಕು. ಈ ಆಧುನಿಕ ಜಗತ್ತಲ್ಲಿ ಸೆಮಿಕಂಡಕ್ಟರ್ ವಿಶ್ವದ ಬ್ರೈನ್ ಥರ, ವಿಶ್ವದ ನರನಾಡಿ ರೀತಿ ಅದು ಬೇಕೇ ಬೇಕು. ಹಾಗಾಗಿ ಈ ವರದಿಯನ್ನು ನೀವು ಪೂರ್ತಿ ನೋಡಲೇಬೇಕು. ಇದಕ್ಕೆ ಸಂಬಂಧಪಟ್ಟ ಪ್ರಮುಖ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿರಲೇಬೇಕು. ಏನಿದು ಸೆಮಿಕಂಡಕ್ಟರ್? ಸ್ನೇಹಿತರೆ, ನಾವು ಈ ಅಮೆರಿಕ ಚೀನಾ ಅದರ ನಡುವಿನ ಸೆಮಿಕಂಡಕ್ಟರ್ ಪೈಪೋಟಿ, ಜಿಯೋ ಪಾಲಿಟಿಕ್ಸ್ ತಿಳ್ಕೊಳ್ಳೋಕೆ ಮುಂಚೆ ಈ ಸೆಮಿಕಂಡಕ್ಟರ್ ಅಂದರೆ ಏನು ಅಂತ ನಾವು ಮೊದಲು ತಿಳ್ಕೋಬೇಕು. ಸೆಮಿಕಂಡಕ್ಟರ್ ಅಥವಾ ಅರೆವಾಹಕ ಅಂದರೆ ಇದು ಈ ಕಂಡಕ್ಟರ್ ಮತ್ತು ಇನ್ಸುಲೇಟರ್ ನಡುವೆ ಬರೋ ಮೆಟೀರಿಯಲ್. ಕಂಡಕ್ಟರ್ ಅಥವಾ ವಾಹಕಗಳಲ್ಲಿ ವಿದ್ಯುತ್ ಸರಾಗವಾಗಿ ಪಾಸ್ ಆಗುತ್ತೆ. ಉದಾಹರಣೆಗೆ ಕಾಪರ್ ಅಂದರೆ ತಾಮ್ರ ಇತ್ಯಾದಿ. ಅದೇ ಇನ್ಸುಲೇಟರ್ ಅಥವಾ ನಿರ್ವಾಹಕದಲ್ಲಿ ವಿದ್ಯುತ್ ಪಾಸ್ ಆಗಲ್ಲ. ಉದಾಹರಣೆಗೆ ಗಾಜು. ಸೊ ಸೆಮಿಕಂಡಕ್ಟರ್ ಇವೆರಡರ ನಡುವಿನ ಕೆಟಗರಿಯಲ್ಲಿ ಬರುವ ವಸ್ತು. ಸ್ವಲ್ಪ ಮಟ್ಟಿಗೆ ಮಾತ್ರ ಎಲೆಕ್ಟ್ರಿಸಿಟಿಯನ್ನು ಪಾಸ್ ಮಾಡುತ್ತೆ. ಹೀಗಾಗಿ ಇದನ್ನು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳನ್ನು ಮಾಡೋಕ್ಕೆ ಬಳಸ್ತಾರೆ. ಈ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳನ್ನೇ ನಾವು ಮೈಕ್ರೋಚಿಪ್ಸ್ ಅಥವಾ ಮೈಕ್ರೋ ಪ್ರಾಸೆಸರ್ ಅಂತ ಕರಿತೀವಿ. ಈ ಸೆಮಿಕಂಡಕ್ಟರ್ಗಳನ್ನು ಈಗ ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸ್ಗಳಲ್ಲಿ ಬಳಸಲಾಗುತ್ತೆ. ನಾವು ದಿನನಿತ್ಯ ಬಳಸೋ ಎಲ್ಲ ಗ್ಯಾಜೆಟ್ಸಲ್ಲೂ ಕೂಡ ಈ ಸೆಮಿಕಂಡಕ್ಟರ್ ಇರುತ್ತೆ. ನಿಮ್ಮ ಕೈಲಿರೋ ಸ್ಮಾರ್ಟ್ಫೋನಿಂದ ಹಿಡಿದು ಲ್ಯಾಪ್ಟಾಪ್, ರೆಫ್ರಿಜರೇಟರ್, ಮೈಕ್ರೋವೇವ್ಸ್, ಗೇಮಿಂಗ್ ಕನ್ಸೋಲ್ಸ್ ಅಥವಾ ಸೂಪರ್ ಕಂಪ್ಯೂಟರ್ಗಳಲ್ಲೂ ಕೂಡ ಇದರ ಬಳಕೆಯಾಗುತ್ತೆ. ಈ ಸೂಪರ್ ಕಂಪ್ಯೂಟರ್ಗಳನ್ನು ಮಾಡರ್ನ್ ವೆಪನ್ಸಲ್ಲೂ ಕೂಡ ಬಳಸ್ತಾರೆ. ಹೀಗೆ ಎಲ್ಲ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ಸೆಮಿಕಂಡಕ್ಟರ್ ಇದ್ದೇ ಇರುತ್ತೆ. ಕಳೆದ 20 ವರ್ಷಗಳಲ್ಲಿ ಈ ರೀತಿಯ ಉಪಕರಣಗಳ ಬಳಕೆ ವಿಪರೀತ ಜಾಸ್ತಿ ಆಗಿರೋದ್ರಿಂದ ಸೆಮಿಕಂಡಕ್ಟರ್ಗಳ ಮಹತ್ವ ಕೂಡ ಜಾಗತಿಕವಾಗಿ ವಿಪರೀತ ಜಾಸ್ತಿ ಆಗಿದೆ. ನೀವೀಗ ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಅದಕ್ಕೆ ಕಾರಣ ನಿಮ್ಮ ಫೋನ್ ಅಥವಾ ಲ್ಯಾಪ್ಟಾಪ್ನಲ್ಲಿ, ಟ್ಯಾಬ್ನಲ್ಲಿ ಸೆಮಿಕಂಡಕ್ಟರ್ ಇದೆ. ಸೆಮಿಕಂಡಕ್ಟರ್ ತಯಾರಿಯಲ್ಲಿ ತೈವಾನ್ ಮುಂಚೂಣಿ. ಸ್ನೇಹಿತರೆ, ಈ ಸೆಮಿಕಂಡಕ್ಟರ್ಗಳು ಯಾವುದೇ ಡಿವೈಸ್ನ ಮೆದುಳು ಅಂದರೆ ಗೊತ್ತಲ್ಲ,
ತುಂಬ ಕಾಂಪ್ಲಿಕೇಟೆಡ್ ಅಂಗ. ಅದೇ ರೀತಿ ಸೆಮಿಕಂಡಕ್ಟರ್ ಕೂಡ ತುಂಬ ಕಾಂಪ್ಲಿಕೇಟೆಡ್ ವಸ್ತು. ಈ ಸೆಮಿಕಂಡಕ್ಟರ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಕೂಡ ತಾಂತ್ರಿಕವಾಗಿ ತುಂಬ ಜಟಿಲ ಕೆಲಸ. ಒಂದು ಸೆಮಿಕಂಡಕ್ಟರನ್ನು ತಯಾರು ಮಾಡೋಕ್ಕೆ ಹಲವಾರು ಸ್ಟೆಪ್ಸ್ ಇರುತ್ತೆ. ಡಿಸೈನಿಂದ ಹಿಡಿದು ಕೊನೆಗೆ ಮಾಸ್ ಪ್ರೊಡಕ್ಷನ್ ಆಗೋಕೆ ಸುಮಾರು 4 ತಿಂಗಳು ಟೈಮ್ ಹಿಡಿಯುತ್ತೆ. ಹಾಗೆ ಈ ಸೆಮಿಕಂಡಕ್ಟರ್ಗಳನ್ನು ತಯಾರು ಮಾಡೋ ಫ್ಯಾಕ್ಟರಿಗಳು ಕೂಡ ತುಂಬ ಶುದ್ಧವಾಗಿ ಸ್ವಚ್ಛವಾಗಿರಬೇಕಾಗತ್ತೆ. ಯಾಕಂದರೆ ಒಂದು ಸಣ್ಣ ಧೂಳಿನ ಕಣ ಕೂಡ ಮೈಕ್ರೋಚಿಪ್ಪನ್ನು ಹಾಳು ಮಾಡಿಬಿಡುತ್ತೆ ಅದು ಉತ್ಪತ್ತಿಯಾಗೋ ಸಂದರ್ಭದಲ್ಲಿ. ಈ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಇಷ್ಟು ಕಠಿಣ ಇರೋದ್ರಿಂದಲೇ ಕೆಲವು ದೇಶಗಳು ಮಾತ್ರ ಸೆಮಿಕಂಡಕ್ಟರನ್ನು ಲಾರ್ಜ್ ಸ್ಕೇಲ್ನಲ್ಲಿ ತಯಾರು ಮಾಡೋ ಸಾಮರ್ಥ್ಯವನ್ನು ಹೊಂದಿವೆ. ಏನೋ ನಿಮಗೆ ಗೊತ್ತಿರಲಿ, ಇಡೀ ವಿಶ್ವದ 50% ಸೆಮಿಕಂಡಕ್ಟರನ್ನು ಒಂದೇ ಒಂದು ಕಂಪನಿ ತಯಾರು ಮಾಡುತ್ತೆ. ಅದು ತೈವಾನ್ನ TSMC ಅಂದರೆ ತೈವಾನ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಈ ಕಂಪನಿ ಆಪಲ್, ಇಂಟೆಲ್, ಎನ್ವಿಡಿಯಾದಂತಹ ದೈತ್ಯ ಟೆಕ್ ಕಂಪನಿಗಳಿಗೆ ಚಿಪ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ. ಇದರ ಜೊತೆಗೆ ತೈವಾನ್ನಲ್ಲಿ ಇನ್ನೂ ಹಲವು ಈ ರೀತಿಯ ಕಂಪನಿಗಳು ಇಂತಹ ಸೆಮಿಕಂಡಕ್ಟರ್ಗಳನ್ನು ತಯಾರು ಮಾಡ್ತಿದ್ದಾವೆ. ಹೀಗಾಗಿ ತೈವಾನ್ ವಿಶ್ವದ ಅತಿದೊಡ್ಡ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ರೀತಿ ಬೆಳೆದು ಬಿಟ್ಟಿದೆ. ಜಾಗತಿಕ ಸೆಮಿಕಂಡಕ್ಟರ್ ಕ್ಯಾಪಿಟಲ್ ಆಗಿದೆ ತೈವಾನ್. ಜಾಗತಿಕ ಮಾರ್ಕೆಟ್ನಲ್ಲಿ ತೈವಾನ್ ಸುಮಾರು 63% ಪಾಲು ಹೊಂದಿದೆ ಸೆಮಿಕಂಡಕ್ಟರ್ ವಿಚಾರದಲ್ಲಿ. ಅದರ ನಂತರ ಸೌತ್ ಕೊರಿಯಾ, ಅಮೆರಿಕ ಮತ್ತು ಚೀನಾ ಬರ್ತವೆ. ಆದರೆ ಸೆಮಿಕಂಡಕ್ಟರ್ ಟೆಕ್ನಾಲಜಿಯಲ್ಲಿ ಅಮೆರಿಕನೇ ಕಿಂಗ್. ಜಗತ್ತು ಡಿಜಿಟಲೈಸ್ ಆಗ್ತಾ ಹೋದಂತೆ ಸೆಮಿಕಂಡಕ್ಟರ್ಗಳ ಡಿಮಾಂಡ್ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಈ ಫೈಟ್ ಕೇವಲ ಯಾವ ದೇಶ ಅಥವಾ ಯಾವ ಕಂಪನಿ ಹೆಚ್ಚು ಸೆಮಿಕಂಡಕ್ಟರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅನ್ನೋದಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಯಾರು ಹೆಚ್ಚು ಅಡ್ವಾನ್ಸ್ಡ್ ಆದ ಅಥವಾ ಇನ್ನೂ ಸುಧಾರಿತ ಸೆಮಿಕಂಡಕ್ಟರ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದಕ್ಕೂ ಕೂಡ ವ್ಯಾಪಿಸಿದೆ. ಯಾಕಂದರೆ ಈ ಸುಧಾರಿತ ಸೆಮಿಕಂಡಕ್ಟರ್ಗಳಿಂದ ಕಾಂಪ್ಯೂಟೇಷನಲ್ ಪವರ್ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಈ ಮೊಬೈಲ್ ಆಗಲಿ, ಅತ್ಯಾಧುನಿಕ ವೆಪನ್ಗಳಲ್ಲಾಗಲಿ ಅವುಗಳ ಪವರ್ ಹೆಚ್ಚುತ್ತೆ. ಉದಾಹರಣೆಗೆ ಆ್ಯಪಲ್ನ ಫೋನ್ಗಳಲ್ಲಿ ಈಗ A16 ಬಯೋನಿಕ್ ಚಿಪ್ ಬರ್ತಾ ಇದೆ. ಈ ಚಿಪ್ 1.5 ಸಾವಿರ ಕೋಟಿ ಟ್ರಾನ್ಸಿಸ್ಟರ್ಗಳನ್ನು ಹೊಂದಿದ್ದು 1 ಸೆಕೆಂಡ್ಗೆ 15.8 ಲಕ್ಷ ಕೋಟಿ ಆಪರೇಷನ್ಸನ್ನು ಮಾಡೋ ಸಾಮರ್ಥ್ಯ ಹೊಂದಿದೆ. ಈ ರೀತಿ ಕಟಿಂಗ್ ಎಡ್ಜ್ ಅಂದರೆ ಅತ್ಯಂತ ಆಧುನಿಕ ಟೆಕ್ನಾಲಜಿ ಇರೋದ್ರಿಂದಲೇ ಜನ ಈ ಪ್ರಾಡಕ್ಟ್ಗಳನ್ನು ಕೂಡ ಬಹಳ ಇಷ್ಟಪಟ್ಟು ಖರೀದಿ ಮಾಡ್ತಾರೆ. ಆದರೆ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪ ಅಂದರೆ ಈ ಚಿಪ್ಗಳ ಸೈಜ್ ಕಮ್ಮಿ ಆದಂತೆ ಅವುಗಳ ಪ್ರಾಸೆಸಿಂಗ್ ಎಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಕಾಲದಲ್ಲಿ ನಮಗೆಲ್ಲ ಸೂಪರ್ ಕಂಪ್ಯೂಟರ್ ಅಂತ ಪರಿಗಣಿಸಲಾಗ್ತಾ ಇದ್ದಂಥ ಡಿವೈಸ್ ಇವಾಗ ಬೇಸಿಕ್ ಎಲೆಕ್ಟ್ರಾನಿಕ್ ಡಿವೈಸ್ ಆಗಿ ಬದಲಾಗಿಬಿಟ್ಟಿದೆ. ಅಂದಿನ ಕಾಲಕ್ಕೆ ಅದು ದೊಡ್ಡ ಆವಿಷ್ಕಾರ, ಆದರೆ ಈಗದು ಸಾಮಾನ್ಯ ಡಿವೈಸ್. ಈ ರೀತಿ ಸೆಮಿಕಂಡಕ್ಟರ್ಗಳಲ್ಲಿ ಆಗಿರೋ ಈ ರೆವಲ್ಯೂಷನ್ ಅಥವಾ ಈ ತಾಂತ್ರಿಕ ಕ್ರಾಂತಿಯ ಕ್ರೆಡಿಟನ್ನು ನಾವು ಅಮೆರಿಕನ್ ಕಂಪನಿಗಳಿಗೆ ಕೊಡಬೇಕು. ಇಂಟೆಲ್, IBM ಮತ್ತು AMD ಅಂತಹ ಕಂಪನಿಗಳು ಆವಿಷ್ಕಾರ ಮಾಡ್ತಾನೆ ಹೋದವು. ಹೀಗಾಗಿ ಅಮೆರಿಕ ಇವತ್ತು ಸೆಮಿಕಂಡಕ್ಟರ್ ಟೆಕ್ನಾಲಜಿಯಲ್ಲಿ ಇನೋವೇಷನ್ ಹಬ್ ಆಗಿದೆ. ಏನೋ ಚಿಪ್ಸನ್ನು ಡಿವೈಸ್ ಮಾಡೋ ಸಾಫ್ಟ್ವೇರ್ ವಿಚಾರದಲ್ಲೂ ಕೂಡ ಅಮೆರಿಕ ಅತ್ಯಂತ ಮುಂಚೂಣಿಯಲ್ಲಿದೆ. ಇಂಟೆಲ್ 2014 14 ನ್ಯಾನೋಮೀಟರ್ ಚಿಪ್ಪನ್ನು ಮೊದಲ ಬಾರಿಗೆ ಪ್ರೊಡ್ಯೂಸ್ ಮಾಡಿತ್ತು. ಆದರೆ ಚೀನಾದ ಅತ್ಯಂತ ಅಡ್ವಾನ್ಸ್ ಚಿಪ್ ತಯಾರಕ ಕಂಪನಿ SMIC 2019 ಈ ಸಾಧನೆ ಮಾಡಿತು. ಅಂದರೆ ಈ ಸಂಶೋಧನಾ ಕ್ಷೇತ್ರದಲ್ಲಿ ಅಮೆರಿಕಗಿಂತ ಚೀನಾ ಹಿಂದೆನೇ ಇದೆ. ಚಿಪ್ ಮ್ಯಾನುಫ್ಯಾಕ್ಚರ್ ಮಾಡೋದು ಬೇರೆ, ಆದರೆ ಆ ಚಿಪ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಬೇಕಾದ ಡಿಸೈನ್, ಆ ಟೆಕ್ನಾಲಜಿ ಇದೆಯಲ್ಲ ಅದರ ಮೇಲೆ ಕಂಟ್ರೋಲ್ ಸಾಧಿಸೋದೇ ಬೇರೆ. ಈ ಟೆಕ್ನಾಲಜಿ, ಈ ಇನೋವೇಷನ್, ಈ ಡಿಸೈನ್ ಇದ್ದರೆ ಮಾತ್ರ ಅದಕ್ಕೆ ತಕ್ಕ ಹಾಗೆ ನಾವು ಈ ಸೆಮಿಕಂಡಕ್ಟರ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಹೋಗೋಕ್ಕೆ ಸಾಧ್ಯ ಆಗೋದು. ಸೊ ಈ ವಿಚಾರ ಬಂದಾಗ ಅಮೆರಿಕ ಎಲ್ಲರಿಗಿಂತ ಮುಂದೆ ಇದೆ. ಇದುವರೆಗೂ ನಾವು ಚಿಪ್ಸ್ನ ಡಿಸೈನಿಂಗ್ ಬಗ್ಗೆ ಹೇಳಿದ್ವಿ, ಆದರೆ ಸೆಮಿಕಂಡಕ್ಟರ್ಗಳು ಕಂಪ್ಲೀಟ್ ಆಗಿ ತಯಾರಾಗೋದು ಅಮೆರಿಕದಲ್ಲಿ ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿ. ಅದರಲ್ಲೂ ಈ ಮೊದಲೇ ಹೇಳಿದ ಹಾಗೆ ತೈವಾನ್ ಈ ವಿಚಾರದಲ್ಲಿ ಮುಂದೆ ಇದೆ. ಆದರೆ ಇದಕ್ಕೂ ಕಾರಣ ಅಮೆರಿಕದ ಸಪೋರ್ಟ್. ಅಮೆರಿಕದ ಜೊತೆಗೆ ತೈವಾನ್ ಸಂಬಂಧ ಚೆನ್ನಾಗಿದೆ. ಹೀಗಾಗಿ ತೈವಾನ್ಗೆ ಅಮೆರಿಕ ಸಪೋರ್ಟ್ ಮಾಡುತ್ತೆ. ಅಮೆರಿಕದ ಸಂಶೋಧಕರು ಚಿಪ್ನ ಡಿಸೈನ್ ಮಾಡಿ ನಂತರ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕೆ ತೈವಾನಿಗೆ ಹೇಳ್ತಾರೆ. ಅಮೆರಿಕದ ಸಪೋರ್ಟ್ ಇರೋ ಕಾರಣಕ್ಕೇನೆ ತೈವಾನ್ ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಇಷ್ಟೊಂದು ಪ್ರಗತಿ ಸಾಧಿಸೋಕೆ ಸಾಧ್ಯ ಆಗಿರೋದು. ಏನೋ ಜಿಯೋ ಪೊಲಿಟಿಕಲ್ ವಿಚಾರದಲ್ಲೂ ಕೂಡ ಅಮೆರಿಕಗೆ ತೈವಾನ್ ಬೇಕು. ಹೀಗಾಗಿ ಇಬ್ಬರ ಸಂಬಂಧ ಚೆನ್ನಾಗೇ ಇದೆ. ಸೊ ತೈವಾನ್ನಲ್ಲಿ ಚಿಪ್ ಮ್ಯಾನುಫ್ಯಾಕ್ಚರ್ ಮಾಡಿಸಿಕೊಳ್ಳೋಕೆ ಅಮೆರಿಕದ ಕಂಪನಿಗಳಿಗೂ ಕೂಡ ಯಾವುದೇ ಅಡ್ಡಿ ಆತಂಕ ಇರೋದಿಲ್ಲ. ಅದೇ ಈ ಚಿಪ್ಗಳು ಚೀನಾದಲ್ಲಿ ತಯಾರಾಗ್ತಿದ್ವು ಅಂದರೆ ಆ ಕಂಪನಿಗಳಿಗೆ ಚಿಂತೆ ಇರ್ತಾ ಇತ್ತು. ಯಾಕಂದರೆ ಅವರು ಚೀನಾ ಮೇಲೆ ಡಿಪೆಂಡ್ ಆಗಬೇಕಾಗ್ತಾ ಇತ್ತು. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿಗೆ ಬೇಕು ಸೆಮಿಕಂಡಕ್ಟರ್. ಏನೋ ನೀವು ಇಸ್ರೇಲ್ನ ಡ್ರೋನ್ ಆಪರೇಷನ್ಸ್ ಬಗ್ಗೆ ಕೇಳೇ ಇರ್ತೀರಿ. ಅವರ AI ಡ್ರೋನ್ಗಳು 100 ಕಿಲೋಮೀಟರ್ ದೂರ ಇರೋ ಶತ್ರು ಪಡೆಯ ಕಡೆ ಸಾಗಿ ನಿರ್ದೇಶಿತ ಟಾರ್ಗೆಟ್ಗಳ ಮೇಲೆ ಸ್ಪೆಸಿಫಿಕ್ ಆಗಿ ದಾಳಿ ಮಾಡಿ ನಾಶ ಮಾಡ್ತವೆ. ಅಷ್ಟು ಕರಾರುವಕ್ಕಾಗಿ ಈ ಡ್ರೋನ್ಗಳು ಕೆಲಸ ಮಾಡ್ತವೆ. ಆದರೆ ಡ್ರೋನ್ ಇದಿಷ್ಟು ಆಪರೇಷನ್ ಮಾಡೋಕೆ ಸಾಧ್ಯ ಆಗಿದ್ದು ಅದರಲ್ಲಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಪ್ರೋಗ್ರಾಮ್ ಮಾಡಿರೋದ್ರಿಂದ. ಅದೇ ರೀತಿ ಅವರ ಐರನ್ ಡೋಮ್ಗಳು ಕೂಡ AI ಟೆಕ್ನಾಲಜಿಯ ಮೂಲಕವೇ
ಹೊರಗಿನಿಂದ ಇಸ್ರೇಲ್ ಮೇಲೆ ಬೀಳುವ ಕ್ಷಿಪಣಿಗಳಿಂದ ಇಸ್ರೇಲ್ಗೆ ರಕ್ಷಣೆಯನ್ನು ಕೊಡುತ್ತೆ. ಸೊ ಈ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಈಗಿನ ಹಲವಾರು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ರಕ್ಷಣಾ ತಜ್ಞರ ಪ್ರಕಾರ ಭವಿಷ್ಯದಲ್ಲಿ ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸೂಪರ್ ಕಂಪ್ಯೂಟಿಂಗ್ ಮುಖ್ಯ ರೋಲ್ ನಿಭಾಯಿಸುತ್ತೆ. ಇದೇ ಕಾರಣದಿಂದಲೇ ಅಮೆರಿಕ ಚೀನಾಗೆ ಈ ಸೆಮಿಕಂಡಕ್ಟರ್ ಟೆಕ್ನಾಲಜಿ ಹೋಗಬಾರ್ದು ಅಂತ ಬ್ಯಾನ್ ಮಾಡಿತು. ವರದಿಗಳ ಪ್ರಕಾರ ಚೀನಾ ಹೈಪರ್ಸಾನಿಕ್ ಮತ್ತು ಸ್ಟೆಲ್ತ್ ವೆಪನ್ ಸಿಸ್ಟಮ್ಗಳನ್ನು ಡೆವಲಪ್ ಮಾಡೋಕೆ ಸೂಪರ್ ಕಂಪ್ಯೂಟಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ತಾ ಇದೆ ಅಂತ ಅಮೆರಿಕದ ಗುಪ್ತಚರ ಸಂಸ್ಥೆ CIA ಅಮೆರಿಕ ಸರ್ಕಾರಕ್ಕೆ ಇನ್ಫಾರ್ಮ್ ಮಾಡಿತ್ತು. ಕೂಡಲೇ ಏನಾದರೂ ಕ್ರಮ ಕೈಗೊಳ್ಳುವಂತೆ ವಾರ್ನ್ ಮಾಡಿತ್ತು. ಇನ್ನು ಕೆಲವೊಮ್ಮೆ ಚೀನಾ ಅಮೆರಿಕದಿಂದ ಈ ಟೆಕ್ನಾಲಜಿಯನ್ನು ಕದಿಯೋಕ್ಕೂ ಟ್ರೈ ಮಾಡಿತ್ತು ಅನ್ನೋ ಆರೋಪ ಇದೆ. ಅಮೆರಿಕದ ಕಂಪ್ಯೂಟರ್ಗಳನ್ನು ಹ್ಯಾಕ್ ಮಾಡಿ F-35 ಯುದ್ಧ ವಿಮಾನದ ಟೆಕ್ನಾಲಜಿಯನ್ನು ಕದ್ದಿತ್ತು ಚೀನಾ. ನಂತರ ಅದನ್ನು ಬಳಸಿಕೊಂಡೆ ಚೀನಾ J-31 ಜೆಟ್ ಅನ್ನು ಮಾಡಿಕೊಂಡಿದೆ ಅಂತ ಅಮೆರಿಕ ಆರೋಪ ಮಾಡುತ್ತೆ. ಹೇಗಿದ್ರೂ ಕೂಡ ನೀವು ನೋಟಿಸ್ ಮಾಡಿರಬಹುದು, ಅಮೆರಿಕ ಚೀನಾ ಕಂಪನಿಗಳನ್ನು ಮಾತ್ರ ಬ್ಯಾನ್ ಮಾಡಿದೆ, ನೇರವಾಗಿ ಚೀನಾದ ಸೇನೆಯನ್ನು ಬ್ಯಾನ್ ಮಾಡಿಲ್ಲ. ಯಾಕಂದರೆ ಅಮೆರಿಕದ ಪ್ರಕಾರ ಚೀನಾದ ಕಂಪನಿಗಳು ಮತ್ತು ಚೀನಾದ ಆರ್ಮಿ ನಡುವೆ ತುಂಬ ಗಾಢವಾದ ನಂಟಿದೆ. ಅಂದರೆ ಚೀನಾದ ಯಾವುದೇ ಕಂಪನಿ ಹತ್ರ ಬೆಸ್ಟ್ AI ಟೆಕ್ನಾಲಜಿ ಇತ್ತು ಅಂದರೆ ಅದು ಅಲ್ಟಿಮೇಟ್ಲಿ ಚೀನಾದ ಆರ್ಮಿಗೆ ಹೋಗುತ್ತೆ. ಹೀಗಾಗಿಯೇ 2015ರಲ್ಲಿ ಒಬಾಮಾ ಸರ್ಕಾರ ಇಂಟೆಲ್ ಕಂಪನಿಗೆ ತನ್ನ ಹೈ ಎಂಡ್ ಝಾನ್ ಚಿಪ್ಗಳನ್ನು ಚೀನಾದಲ್ಲಿ ಮಾರಬಾರ್ದು ಅಂತ ಬ್ಯಾನ್ ಮಾಡಿತ್ತು. ಹಾಗೆ ನೋಡಿದ್ರೆ ಯಾವುದೇ ಅಮೆರಿಕನ್ ಕಂಪನಿ ಚೀನಾ ಸೇನೆಗೆ ನೇರವಾಗಿ ಮಾರಾಟ ಮಾಡೋಕ್ಕೆ ಆಗಲ್ಲ. ಆದರೆ ಚೀನಾದ ಮಿಲಿಟರಿ ಅಮೆರಿಕದ ಈ ಚಿಪ್ಗಳನ್ನು ಖರೀದಿ ಮಾಡೋಕ್ಕೆ ಅಂತಾರೆ ಹಲವಾರು ಫೇಕ್ ಕಂಪನಿಗಳನ್ನು ಓಪನ್ ಮಾಡಿತ್ತು. ಹೀಗಾಗಿ ಅಮೆರಿಕ ಚೀನಾದಲ್ಲಿ ಯಾರಿಗೂ ಈ ಚಿಪ್ ಟೆಕ್ನಾಲಜಿಯನ್ನು ಮಾರಾಟ ಮಾಡಬಾರ್ದು ಅಂತ ಆಮೇಲೆ ತೀರ್ಮಾನ ಮಾಡ್ತು. ಚೀನಾ ಕೈಗೆ ಮೈಕ್ರೋ ಚಿಪ್ಗಳು ಸಿಗದಂತೆ ಕತ್ತು ಹಿಸುಕ್ತಾ ಇದೆ ಅಮೆರಿಕ. ಏನೋ ಚೀನಾ ಇಷ್ಟೆಲ್ಲ ಅಡ್ವಾನ್ಸ್ಡ್ ಆಗಿದೆ ಅಂತ ಹೇಳ್ತಾರೆ, ಸ್ವಂತ ಚಿಪ್ ಮಾಡ್ಕೊಳಕ್ ಆಗಲ್ವಾ ಅಂತ ಕೇಳಿದ್ರೆ ಮಾಡ್ಕೋಬಹುದು. ಬಟ್ ಅಗೇನ್ ಅದಕ್ಕೆ ಆ ಚಿಪ್ಗಳನ್ನು ತಯಾರು ಮಾಡುವಂತಹ ಅಡ್ವಾನ್ಸ್ ಸಾಫ್ಟ್ವೇರ್ ಟೆಕ್ನಾಲಜಿ ಬೇಕು. ಆ ಸಾಫ್ಟ್ವೇರ್ಗೆ ಎಲೆಕ್ಟ್ರಾನಿಕ್ ಡಿಸೈನ್ ಆಟೋಮೇಷನ್ ಅಂತ ಹೇಳ್ತಾರೆ, EDA ಅಂತಾರೆ. ಬ್ಲೂ ಪ್ರಿಂಟ್ ಮಾಡೋಕೆ ಇದನ್ನು ಮೈಕ್ರೋಚಿಪ್ ಡಿಸೈನರ್ಸ್ ಬಳಸ್ತಾರೆ. ಆದರೆ ಇಂತಹ ಸಾಫ್ಟ್ವೇರ್ ಕೂಡ ಸದ್ಯ ಅಮೆರಿಕದ ಬಳಿ ಮಾತ್ರ ಇದೆ. ಸೊ ಆತ ಅಮೆರಿಕ ಚಿಪ್ಗಳನ್ನು ಕೂಡ ಕೊಡಲ್ಲ, ಡಿಸೈನಿಂಗ್ ಸಾಫ್ಟ್ವೇರ್ ಕೂಡ ಕೊಡಲ್ಲ. ಇದರ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ಗೆ ಬೇಕಾದ ಉಪಕರಣಗಳು ಮತ್ತು ಬಿಡಿ ಭಾಗಗಳನ್ನು ಕೂಡ ಕೊಡೋದಿಲ್ಲ. ಹೀಗಾಗಿ ಇಡೀ ವಿಶ್ವದಲ್ಲೇ ಅಮೆರಿಕದ ಸಹಾಯ ಇಲ್ಲದೆ, ಅಮೆರಿಕದ ತಂತ್ರಜ್ಞಾನ ಇಲ್ಲದೆ ಸೆಮಿ ಕಂಡಕ್ಟರ್ ತಯಾರು ಮಾಡೋಕೆ ಸಾಧ್ಯನೇ ಇಲ್ಲ. ಇನ್ನು ಆಯ್ತಪ್ಪ, ಈ ಟೆಕ್ನಾಲಜಿ ಹೇಗೋ ಒಂದ್ಸಲ ಸಿಕ್ತು, ಮುಂದೆ ಚಿಪ್ಗಳನ್ನು ಪ್ರೊಡ್ಯೂಸ್ ಮಾಡ್ಕೋತಾ ಹೋಗಬಹುದು ಅಂದ್ರೆ ಅದು ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಪ್ರಾಸೆಸ್ಗೆ ನಿರಂತರವಾಗಿ ಅಮೆರಿಕದ ಆನ್ ಸೈಟ್ ಗೈಡೆನ್ಸ್ ಬೇಕಾಗುತ್ತೆ. ಏನಾದರೂ ಸಮಸ್ಯೆ ಉಂಟಾದ್ರೆ ಅದನ್ನ ಸಾಲ್ವ್ ಮಾಡೋಕೆ ಅಮೆರಿಕದ ಸಹಾಯ ಬೇಕು. ಇದನ್ನ ತಯಾರು ಮಾಡೋ ಎಕ್ವಿಪ್ಮೆಂಟ್ ಏನಾದರೂ ಹಾಳಾಯಿತು ಅಂದ್ರೆ ಅದನ್ನ ರಿಪೇರಿ ಮಾಡೋಕೆ ಕೂಡ ಅಮೆರಿಕ ಬೇಕು. ಈ ರೀತಿ ಒಟ್ಟಿನಲ್ಲಿ ಚೀನಾಗೆ ಈ ಚಿಪ್ಗಳು ಸದ್ಯಕ್ಕೆ ಸಿಗಬಾರ್ದು ಹಾಗೆ ಮಾಡ್ತಾ ಇದೆ ಅಮೆರಿಕ. ಏನೋ ಚಿಪ್ ತಯಾರಿಕೆಯಲ್ಲಿ ಅಮೆರಿಕದ ಮೇಲೆ ಯಾಕೆ ಎಷ್ಟು ಅವಲಂಬನೆ ಇದೆ ಅಂದರೆ ಅಮೆರಿಕ ಈಗಾಗಲೇ ಹಲವಾರು ವರ್ಷಗಳಿಂದ ಸೆಮಿ ಕಂಡಕ್ಟರ್ ವಿಚಾರದಲ್ಲಿ ಸಾಕಷ್ಟು ರಿಸರ್ಚ್ ಮಾಡಿಕೊಂಡೇ ಬಂದಿದೆ. ಆದರೆ ಈಗ ಚೀನಾ ಆಗಲಿ ಅಥವಾ ಇನ್ಯಾವುದೇ ದೇಶ ಆಗಲಿ ಇದನ್ನು ಮಾಡಬೇಕು ಅಂದರೆ ಮತ್ತೆ ಆ ಎಲ್ಲ ರಿಸರ್ಚ್ಗಳನ್ನು ಮಾಡಬೇಕು. ಇಲ್ಲಾಂದರೆ ಚೀನಾ ಥರ ಅಮೆರಿಕದ ಟೆಕ್ ಕದಿಯೋಕೆ ಟ್ರೈ ಮಾಡಬೇಕು. ಭಾರತಕ್ಕಿದೆ ಬಂಪರ್ ಅವಕಾಶ. ಇನ್ನು ಇವರಿಬ್ಬರ ಜಗಳದಿಂದ ಭಾರತಕ್ಕೆ ಲಾಭ ಆಗುತ್ತೆ. ಇದನ್ನು ನಾವು ಹೇಳ್ತಿಲ್ಲ, ಸೆಮಿ ಕಂಡಕ್ಟರ್ ಜಗತ್ತಿನ ಟಾಪ್ ಎಕ್ಸ್ಪರ್ಟ್ಸೇ ಹೇಳ್ತಿದ್ದಾರೆ. ವಿಶ್ವದ ಅತ್ಯಂತ ದೊಡ್ಡ ಸೆಮಿ ಕಂಡಕ್ಟರ್ ತಯಾರಿಕಾ ಕಂಪನಿ ಫಾಕ್ಸ್ಕಾನ್ ಕಂಪನಿಯ ಚೇರ್ಮನ್ ಯಾಂಗ್ ಲಿಯು ಈ ಅಮೆರಿಕ ಚೀನಾ ಸೆಮಿ ಕಂಡಕ್ಟರ್ ಯುದ್ಧದ ಮಧ್ಯೆ ಒಂದು ಹೇಳಿಕೆಯನ್ನು ಕೊಟ್ಟರು. ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ಭಾರತ ಮುಖ್ಯವಾದ ರೋಲನ್ನು ನಿಭಾಯಿಸಬೇಕು, ಭಾರತಕ್ಕೆ ಈಗ ಅವಕಾಶ ಇದೆ ಅಂತ ಹೇಳಿದರು. ಕೊರೋನಾ ಪ್ಯಾಂಡಮಿಕ್ ನಂತರ ಸೆಮಿ ಕಂಡಕ್ಟರ್ ಕಂಪನಿಗಳಿಗೆ ತಾವು ಸಪ್ಲೈ ಚೈನ್ಗಾಗಿ ಚೀನಾ ಮೇಲೆ ಜಾಸ್ತಿ ಡಿಪೆಂಡ್ ಆಗಬಾರ್ದು ಅಂತ ಈಗ ಜ್ಞಾನೋದಯ ಆಗಿದೆ, ಅರಿವಾಗಿದೆ. ಚೀನಾ ಬಂದಾದರೆ ಅವರ ಕಂಪನಿಗಳು ಮುಳುಗು ಹೋಗ್ತವೆ ಅಂತ ಕೂಡ ಗೊತ್ತಾಗಿದೆ. ಹೀಗಾಗಿ ಫಾಕ್ಸ್ಕಾನ್ ಸೇರಿದಂತೆ ಕೆಲ ಕಂಪನಿಗಳು ಭಾರತದ ಕಡೆಗೆ ಮುಖ ಮಾಡ್ತಿವೆ. ಇದಕ್ಕೆ ಭಾರತ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದೆ. ನಾವೆಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಭಾರತ ಹೇಳ್ತಾ ಇದೆ. ಭಾರತದಲ್ಲಿ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿಗಳಿಗೆ 80,000 ಕೋಟಿ ರೂಪಾಯಿ ಇನ್ಸೆಂಟಿವ್ ಕೊಡೋದಾಗೂ ಕೂಡ ಸರ್ಕಾರ ಅನೌನ್ಸ್ ಮಾಡಿದೆ. ಇದರಲ್ಲಿ ಕೆಲ ಕಂಪನಿಗಳು ಭಾರತಕ್ಕೆ ಬರೋ ಆಸಕ್ತಿಯನ್ನು ಕೂಡ ತೋರಿಸಿವೆ. ಉದಾಹರಣೆಗೆ ಸಿಂಗಪೂರ್ನ IGSS ಕಂಪನಿ ತಮಿಳುನಾಡು ಸರ್ಕಾರದೊಂದಿಗೆ ಒಂದು MOUಗೆ ಸೈನ್ ಹಾಕಿದೆ. ಇಸ್ರೇಲಿ ಟವರ್ ಸೆಮಿ ಕಂಡಕ್ಟರ್ ನೆಕ್ಸ್ಟ್ ಆರ್ಬಿಟ್ ವೆಂಚರ್ಸ್ ಅನ್ನೋ ಕಂಪನಿ ನಮ್ಮ ಕರ್ನಾಟಕ ಸರ್ಕಾರದೊಂದಿಗೆ ಲೆಟರ್ ಆಫ್ ಇಂಟೆಂಟ್ಗೆ ಸೈನ್ ಹಾಕಿದೆ. ಇದಕ್ಕಿಂತ ದೊಡ್ಡ ವಿಚಾರ ಅಂದರೆ ಗುಜರಾತ್ನಲ್ಲಿ ಫಾಕ್ಸ್ಕಾನ್ ಖುದ್ದಾಗಿ ವೇದಾಂತ ಕಂಪನಿಯೊಂದಿಗೆ ಸೇರಿಕೊಂಡು 1.6 ಲಕ್ಷ ಕೋಟಿ ಮೌಲ್ಯದ ಸೆಮಿ ಕಂಡಕ್ಟರ್ ಕಂಪನಿ ತೆರೆಯೋಕೆ ಮುಂದಾಗಿವೆ. ಸ್ನೇಹಿತರೆ, ಸಾಮಾನ್ಯವಾಗಿ ಫಾರಿನ್ ಕಂಪನಿಗಳಿಗೆ ಭಾರತದಲ್ಲಿ ಜಾಗ ಸಿಗೋದು ಕಷ್ಟದ ಕೆಲಸ. ಆದರೂ ಕೂಡ ಇತ್ತೀಚೆಗೆ ಈ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆ ಆಗಿದೆ. ಕಳೆದ ತಿಂಗಳು ಆಪಲ್ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಭಾರತಕ್ಕೆ ಶಿಫ್ಟ್ ಮಾಡೋಕೆ ನೋಡ್ತಾ ಇದೆ ಅಂತ ವರದಿಯಾಗಿತ್ತು.
ಐಫೋನ್ 14, ಏರ್ಪಾಡ್ಸ್, ಬೀಟ್ಸ್ ಹೆಡ್ಫೋನ್ ಇವೆಲ್ಲ ಈಗ ಭಾರತದಲ್ಲಿ ತಯಾರಾಗ್ತಾ ಇವೆ. ಕ್ರಮೇಣವಾಗಿ ಆ್ಯಪಲ್ ಚೀನಾ ಮೇಲಿನ ಡಿಪೆಂಡೆನ್ಸಿಯನ್ನು ಕಮ್ಮಿ ಮಾಡ್ತಾ ಇದೆ. ಇದರ ಹೊರತಾಗೂ ಕೂಡ ರೆನೋ, ನಿಸ್ಸನ್, ಹುಂಡೆ ಈ ರೀತಿ ಕಾರ್ ಕಂಪನಿಗಳು ಕೂಡ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇವೆ. ಡೆಲ್ ತಮ್ಮ ಕಂಪ್ಯೂಟರ್ಗಳನ್ನು, ಸ್ಯಾಮ್ಸಂಗ್ ತನ್ನ ಟಿವಿ, ಮೊಬೈಲ್ ಹಾಗೂ ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್ ಪ್ರಾಡಕ್ಟ್ಸನ್ನು ಭಾರತಕ್ಕೆ ಶಿಫ್ಟ್ ಮಾಡಿದೆ. ಆದರೆ ನಾವಿಲ್ಲಿ ಗಮನಿಸಬೇಕಾಗಿರೋ ಅಂಶ ಅಂದರೆ ಎಲ್ಲ ಪ್ರಾಡಕ್ಟ್ಸ್ ಭಾರತದಲ್ಲಿ ಕೇವಲ ಮ್ಯಾನುಫ್ಯಾಕ್ಚರ್ ಮಾತ್ರ ಆಗ್ತಿವೆ. ಆದರೆ ಇದಕ್ಕೆ ಬೇಕಾದ ಎಲ್ಲ ಇನೋವೇಷನ್, ಸಂಶೋಧನೆ ಇನ್ನು ಅಮೆರಿಕದಲ್ಲೇ ಆಗ್ತಾ ಇದೆ ಅಥವಾ ಕೊರಿಯಾದಲ್ಲೇ ಆಗ್ತಾ ಇದೆ. ಈ ರೀತಿ ಟೆಕ್ನಾಲಜಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು ತುಂಬ ಮಹತ್ವದ ಹೆಜ್ಜೆ. ಅಲ್ಲಿ ಡಿಸೈನ್ ಮಾಡ್ತಾರೆ, ಇಲ್ಲಿ ನಾವು ಪ್ರಿಂಟ್ ಹೊಡಿತೀವಿ, ಅದು ಓಕೆ, ಅದು ಅಚೀವ್ಮೆಂಟೇ ಸದ್ಯದ ಮಟ್ಟಿಗೆ ನಮಗೆ. ಆದರೆ ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಡಿಸೈನ್ ಕೂಡ ನಾವೇ ಮಾಡಬೇಕು. ನಾವು ಕಂಡು ಹಿಡಿದ ಹೊಸ ಇನೋವೇಷನನ್ನು, ಡಿಸೈನನ್ನು ಇಡೀ ವಿಶ್ವ ಫಾಲೋ ಮಾಡೋ ರೀತಿ ಆಗಬೇಕು. ಭಾರತಕ್ಕಿರೋ ಸವಾಲುಗಳು, ಆದರೆ ಈ ರೀತಿಯ ಸೆಮಿಕಂಡಕ್ಟರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಕೆಲ ಸ್ಪೆಸಿಫಿಕ್ ಕಂಡೀಷನ್ಸ್ ಇರಬೇಕಾಗುತ್ತೆ. ನಿರಂತರವಾಗಿ ವಿದ್ಯುತ್ ಪೂರೈಕೆ ಇರಲೇಬೇಕು, ಕಂಟ್ರೋಲ್ಡ್ ಏರ್ ಕ್ವಾಲಿಟಿ ಇರಬೇಕು, ಜೊತೆಗೆ ಟೆಂಪ್ರೇಚರ್ ಕಂಟ್ರೋಲ್ ಕೂಡ ಮುಖ್ಯವಾಗುತ್ತೆ. ವಿದ್ಯುತ್ ಪೂರೈಕೆಯಲ್ಲಿ 1 ಸೆಕೆಂಡ್ ಹೆಚ್ಚು ಕಮ್ಮಿ ಆದರೂ ಕೂಡ ಸೆಮಿಕಂಡಕ್ಟರ್ ಕಂಪನಿಗಳಿಗೆ ಕೋಟಿ ಲಾಸ್ ಆಗುತ್ತೆ. ಕೆಲವರ ಅಭಿಪ್ರಾಯದ ಪ್ರಕಾರ ಭಾರತದಲ್ಲಿ ಸೆಮಿಕಂಡಕ್ಟರ್ ತಯಾರಿಕೆಗೆ ಪೂರಕವಾದ ಮೂಲ ಸೌಕರ್ಯನೇ ಇಲ್ಲ. ಅಂದರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತಾರಲ್ಲ, ಅದಿಲ್ಲ ಸೆಮಿಕಂಡಕ್ಟರ್ ಮಾಡೋಕ್ಕೆ. ಹೀಗಾಗಿ ಭಾರತ ಅಡ್ವಾನ್ಸ್ ಚಿಪ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸದ್ಯಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ಅಡ್ವಾನ್ಸ್ಡ್ ಆಗದೆ ಹೋದರೂ ಕೂಡ ಕಾರ್ಗಳಿಗೆ ಬೇಕಾದಂತಹ ಚಿಪ್ಸನ್ನು ಭಾರತ ಪ್ರೊಡ್ಯೂಸ್ ಮಾಡಬಹುದು ಅಂತ ಹೇಳ್ತಾರೆ. ಸೆಮಿಕಂಡಕ್ಟರ್ ತಜ್ಞರಾದ ಕ್ರಿಸ್ಟೋಫರ್ ಮಿಲ್ಲರ್ ಅವರು ಭಾರತ ಚಿಪ್ಸ್ ತಯಾರು ಮಾಡೋದಕ್ಕಿಂತ ಅದನ್ನು ಅಸೆಂಬ್ಲಿ ಮಾಡೋದಕ್ಕೆ ಮತ್ತು ಪ್ಯಾಕೇಜಿಂಗ್ ಮಾಡೋದಕ್ಕೆ ತನ್ನ ಹಣವನ್ನು ಜಾಸ್ತಿ ಖರ್ಚು ಮಾಡಬೇಕು. ಯಾಕಂದರೆ ಭಾರತದಲ್ಲಿ ಲೇಬರ್ ಕಾಸ್ಟ್ ತುಂಬ ಕಮ್ಮಿ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಡಿಮೆ ವೆಚ್ಚದಲ್ಲಿ ಕಾರ್ಮಿಕರು ಸಿಗೋದು ಭಾರತದ ಅಡ್ವಾಂಟೇಜ್ಗಳಲ್ಲಿ ಒಂದು ಹೌದು. ಹೀಗಾಗಿ ಈ ರೀತಿ ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರಿಗಳ ಕಡೆ ಫೋಕಸ್ ಮಾಡೋದ್ರಿಂದ ಭಾರತದಲ್ಲಿ ಉದ್ಯೋಗಾವಕಾಶ ಕೂಡ ಜಾಸ್ತಿ ಆಗುತ್ತೆ. RBIನ ಮಾಜಿ ಗವರ್ನರ್ ರಘುರಾಮ್ ರಾಜನ್ ಕೂಡ ಇದೇ ರೀತಿ ಹೇಳಿದ್ದಾರೆ. ಭಾರತ ಚೀನಾದ ರೀತಿಯಲ್ಲಿ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಬದಲು ತನ್ನ ಸಾಫ್ಟ್ವೇರ್ ಮತ್ತು ಡಿಸೈನ್ ಇಂಜಿನಿಯರ್ಸ್ಗಳಿಗೆ ಸೆಮಿಕಂಡಕ್ಟರ್ಗಳನ್ನು ಡಿಸೈನ್ ಮಾಡೋಕ್ಕೆ ಟ್ರೈನ್ ಮಾಡಬೇಕು. ನಾವು ಇದ್ರ ಕಡೆ ಫೋಕಸ್ ಮಾಡಬೇಕು ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ನಿಜ ಕೂಡ ಹೌದು, ಅದ್ರ ಕಡೆ ನಾವು ಗಮನ ಕೊಡಲೇಬೇಕು. ಸೊ ಸೆಮಿಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ರಿಸ್ಕು ಜಾಸ್ತಿ ಇದೆ, ತಕ್ಕಂತೆ ರಿವಾರ್ಡ್ ಕೂಡ ಜಾಸ್ತಿ ಇದೆ. ಚೀನಾ ಈ ಯುದ್ಧದಲ್ಲಿ ಭಾರತಕ್ಕಿಂತ ಮುಂದೆ ಹೋಗ್ಬಿಟ್ಟಿತ್ತು. ಯಾಕಂದರೆ ಚೀನಾ ಭಾರತಕ್ಕಿಂತ ಮುಂಚೆ ಈ ಅಪಾರ್ಚುನಿಟಿಗೆ ರಿಯಾಕ್ಟ್ ಮಾಡಿತ್ತು. ಆದರೆ ಈಗ ಭಾರತದ ಟೈಮ್ ಬಂದಿದ್ದು, ಇದನ್ನು ನಾವು ಸದುಪಯೋಗ ಮಾಡಿಕೊಳ್ಳಲೇಬೇಕಿದೆ.